70ನೇ ಕನ್ನಡ ರಾಜ್ಯೋತ್ಸವ ಕೇಳಿಸುತ್ತೆ ಬಿಡು. ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕನ್ನಡ ಕಟ್ಟಾಳು, ಕನ್ನಡ ಪರ ಹೋರಾಟಗಾರ ಶ್ರೀಯುತ ವಾಟಾಳ್ ನಾಗರಾಜ್ ಅವರೇ, ಕನ್ನಡ ಪರ ಹೋರಾಟಗಾರರಾದಂಥ ಆತ್ಮೀಯರಾದಂಥ ಸಾರಾ ಗೋವಿಂದು ಅವರೇ, ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ಶಿವರಾಮೇಗೌಡ್ರೆ, ವೆಂಕಟೇಶ್ ಅವರೇ, ಮಂಜುನಾಥ ದೇವು ಅವರೇ, ಕನ್ನಡ ಪರ ಹೋರಾಟಗಾರರಾದಂಥ ಅನುಪಮ ವಾಟಾಳ್ ನಾಗರಾಜ್, ಚಂದನ್ ವಾಟಾಳ್ ನಾಗರಾಜ್ ಅವರ ಮೊಮ್ಮಗ ಅವರೇ, ಇತರ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರೇ, ಇಲ್ಲಿ ನೆರೆದಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡದ ಅಭಿಮಾನಿಗಳೇ, ಇತರ ಎಲ್ಲ ಸ್ನೇಹಿತರೆ, ನಾನು ಮೊದಲಿಗೆ ಕರ್ನಾಟಕ ರಾಜ್ಯದ ಎಲ್ಲ ನಾಡ ಬಾಂಧವರಿಗೆ ಮತ್ತು ನಿಮಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. 69 ವರ್ಷ ತುಂಬಿದೆ. 70ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ವಾಟಾಳ್ ನಾಗರಾಜ್ ಅವರು ಪ್ರತಿ ವರ್ಷ ನನಗೆ ಆಹ್ವಾನ ಕೊಡ್ತಾರೆ. ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತವಾಗೂ ಕೊಟ್ಟಿದ್ರು, ನಂತರನೂ ಕೊಟ್ಟಿದ್ರು. ನಾನು 8 ಬಾರಿ ಮುಖ್ಯಮಂತ್ರಿಯಾಗಿ ವಾಟಾಳ್ ನಾಗರಾಜ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಪ್ರತಿ ಬಾರಿನೂ ಕೂಡ ನಾಡಿನ ಜನತೆಗೆ ಶುಭವನ್ನ ಕೋರ್ತಕ್ಕಂಥ ಅವಕಾಶವನ್ನ ವಾಟಾಳ್ ನಾಗರಾಜ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ವಾಟಾಳ್ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಟಾಳ್ ನಾಗರಾಜು ನಾವು ಒಂದೇ ಜಿಲ್ಲೆಯವರು. ನನಗಿಂತ ದೊಡ್ಡವರು ಇರಬೇಕು, ಅವರು ವಯಸ್ಸು ಹೇಳಲ್ಲ, ನನಗಿಂತ ದೊಡ್ಡವರು ಇರಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಇವರು ಭಾಷಣ ಕೇಳಕ್ ಹೋಗ್ತಿದ್ದೆ ಸೌರಾಷ್ಟ್ರದಲ್ಲಿ. ಹಾಗೆ ಕನ್ನಡ ಹೋರಾಟಗಾರರಾಗಿದ್ರು, ಬಹುಶಃ ಎಂಎಲ್ಎನೂ ಆಗಿದ್ರು ಅನ್ನೋ ಕಾಣಿಸುತ್ತಾ ಇದೆ. 68ರಲ್ಲಿ ನಾನು ಬಿಎಸ್ಸಿ ಓದುವಾಗ, ಫೈನಲ್ ಬಿಎಸ್ಸಿ ಓದುವಾಗ ಎಂಎಲ್ಎ ಆಗಿದ್ರು. ಅಂದ್ರೆ ನನಗಿಂತ ವಯಸ್ಸು ದೊಡ್ಡವರು ನೀವು, ಅದು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ದೊಡ್ಡವರು ಅಂತ ಒಪ್ಕೊಳ್ಳಿ. ವಾಟಾಳ್ ನಾಗರಾಜ್ ಅವ್ರ ಕಂಡ್ರೆ ಬಹಳ ಅಭಿಮಾನ, ಪ್ರೀತಿ, ಗೌರವ ಎಲ್ಲ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಟಾಳ್ ನಾಗರಾಜ್ ಒಬ್ಬ ಅಪ್ಪಟ ಕನ್ನಡ ಹೋರಾಟಗಾರ, ಅಪ್ಪಟ ಕನ್ನಡ ಹೋರಾಟಗಾರ.
ಯಾವುದೇ ರಾಜಿ ಇಲ್ಲದೆ ಇರ್ತಕ್ಕಂಥ ಮನುಷ್ಯ, ಕನ್ನಡದ ಪರ ಇರ್ತಕ್ಕಂಥ ಹೋರಾಟಗಾರ ಯಾರು ಇದ್ರೆ ಅವರು ವಾಟಾಳ್ ನಾಗರಾಜ್ ಅವರು ಹೇಳ್ಬಹುದು. ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ರಲ್ಲ, ಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ಕನ್ನಡ ಹೋರಾಟದಲ್ಲೇ ಇಟ್ಕೊಂಡು ಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ದೇವರಾಜ ಅರಸರವರು ಕರೆದಿದ್ರು. ನಾನು ಮಂತ್ರಿ ಸ್ಥಾನವನ್ನ ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ನಾನು ಕನ್ನಡ ಹೋರಾಟದಲ್ಲೇ ಇರ್ತೀನಿ, ಕನ್ನಡ ಪಕ್ಷದಲ್ಲೇ ಇರ್ತೀನಿ, ನಾನು ಬೇರೆ ಪಕ್ಷಕ್ಕೆ ಬರಲ್ಲ ಅಂತೇಳಿ ಅವರು ಹೇಳಿದಂತ ವಿಚಾರ ನಿಜಕ್ಕೂ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಬದ್ಧತೆ ಬೇರೆಯವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತ ಬದ್ಧತೆಯನ್ನ ವಾಟಾಳು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಇವತ್ತು ಬಹಳ ಸಂತೋಷ, ಎಲ್ಲ ಹೋರಾಟಗಾರರ ಒಕ್ಕೂಟದವರೆಲ್ಲ ಸೇರಿದ್ದಾರೆ. ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ, ಮತ್ತೆ ನಮ್ಮ ಗೋವಿಂದು ಬಹಳ ವರ್ಷದಿಂದ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಅವತ್ತಿಂದ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ. ಅವತ್ತಿನಿಂದ ಇವರು ಮತ್ತೆ ವೆಂಕಟೇಶ್ ಈ ಸಂಜೆ ವೆಂಕಟೇಶ್ ಅವರಿಬ್ರು ಯಾವಾಗಲೂ ಬರೋರು ನನ್ನ ಹತ್ರ. ಒಂದ್ಸಾರಿ ಮೀಟಿಂಗ್ ನಲ್ಲಿ ರಾಮಕೃಷ್ಣ ಹೆಗಡೆ ಅವರಿಗೆ ದಬಾಯಿಸಿಬಿಟ್ಟಿದ್ರು. ಸೊ ಅದರಿಂದ ನನಗೆ ಮಂಜುನಾಥ್ ದೇವರು ನನಗೆ ಅಷ್ಟೊಂದು ಒಡನಾಟ ಇರಲಿಲ್ಲ, ನಮಗೆ ಅವ್ರಿಗೆ ಒಡನಾಟ ಇರಲಿಲ್ಲ. ಬಟ್ ನೀವೆಲ್ಲರಿಗೂ ಕೂಡ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಹೋರಾಟವನ್ನು ಮುಂದುವರಿಸಿ, ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಟಾಳ್ ನಾಗರಾಜ್ ಹೇಳಿದ್ದಾರೆ, ನನ್ನ ಮೇಲೆ ಕೇಸ್ಗಳಿದ್ದಾವೆ, ಕನ್ನಡ ಹೋರಾಟಗಾರರ ಮೇಲೆ ಕೇಸ್ಗಳಿದ್ದಾವೆ, ಆ ಕೇಸ್ ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ನಾನು ಹೆಚ್ಚು ಮಾತಾಡಕ್ ಹೋಗಿಲ್ಲ. ಯಾಕೆಂತಂದ್ರೆ 4 ಗಂಟೆಗೆ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಟೀ ಕರೆದು ಬಿಟ್ಟಿದ್ದೀನಿ ವಿಧಾನಸೌಧದಲ್ಲಿ, ಕಾರ್ಪೊರೇಟ್ ಹಾಲ್ನಲ್ಲಿ. ಅದಕ್ಕೋಸ್ಕರ ಹೋಗ್ಬೇಕಾಗಿದೆ. ಮಂಡ್ಯ ಜಿಲ್ಲೆಯವರ ಎಲ್ಲ ಮೈಸೂರಿನವರು, ಬಹಳ ಸಂತೋಷ. ಎಲ್ಲ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿದ್ದೀರಿ, ಬಹಳ ಸಂತೋಷ. ಬಟ್ ನಿಮ್ಮಲ್ಲಿ ಮನವಿ ಏನಪ್ಪ ಮಾಡ್ತೇನೆ ಅಂತಂದ್ರೆ, ಕರ್ನಾಟಕದಲ್ಲಿ ಕನ್ನಡದ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕು. ವಾಟಾಳ್ ನಾಗರಾಜ್ ಹೇಳಿದ್ರು, ಪರಭಾಷೆಯವರು ಇದ್ದಾರೆ ನಮ್ಮಲ್ಲಿ ಸಂವಿಧಾನದಲ್ಲಿ. ನಾವೆಲ್ಲರೂ ಕೂಡ ಕನ್ನಡದ ಅಭಿಮಾನ, ಕನ್ನಡದ ಬಗ್ಗೆ ಪ್ರೀತಿ, ಕನ್ನಡದ ಬಗ್ಗೆ ಗೌರವ ನಾವು ಬೆಳೆಸಿಕೊಳ್ಳದೆ ಹೋದರೆ, ನಮ್ಮ ಮಾತೃಭಾಷೆ ಬಗ್ಗೆ ನಾವು ಬೆಳೆಸಿಕೊಳ್ಳದೆ ಹೋದರೆ ಬೇರೆ ಯಾರು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ನೋಡೋಣ. ಅದಕ್ಕೆ ಒಂದು ಮಾಡಬೇಕು ನೀವು, ಏನಪ್ಪಾ ಅಂತಂದ್ರೆ, ಒಂದು ಕನ್ನಡವನ್ನ ಕಲೀಲೇಬೇಕಾದಂತ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕು. ನಾವು ಕರ್ನಾಟಕದಲ್ಲಿ ಇರಬೇಕು ಅಂದ್ರೆ ನೀವು ಕನ್ನಡ ಕಲೀಲೇಬೇಕಾಗ್ತದೆ. ಅದಕ್ಕೆ ಏನ್ ಮಾಡಬೇಕು ನೀವು? ಒಂದು ಸರಳವಾದಂತ ವಿಧಾನ ಏನಪ್ಪಾ ಅಂತಂದ್ರೆ, ನಿಮಗೆ ಯಾವ ಭಾಷೆನಲ್ಲೇ ಮಾತಾಡಿಸ್ಲಿ, ಹಿಂದಿನಲ್ಲಿ ಮಾತಾಡಿಸ್ಲಿ, ತೆಲುಗಿನಲ್ಲಿ ಮಾತಾಡಿಸ್ಲಿ, ತಮಿಳಿನಲ್ಲಿ ಮಾತಾಡ್ಲಿ, ಮಲಯಾಳಂನಲ್ಲಿ ಮಾತಾಡ್ಲಿ, ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಕೂಡ ನೀವು ಕನ್ನಡದಲ್ಲೇ ಉತ್ತರ ಕೊಡಿ. ಕನ್ನಡದಲ್ಲೇ ಉತ್ತರ ಕೊಡೋದು. ಈಗ
ತಮಿಳುನಾಡಿಗೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ? ಕೇರಳಕ್ಕೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ? ಮಲಯಾಳಂನಲ್ಲಿ ಕೊಡ್ತಾರೆ. ಉತ್ತರ ಪ್ರದೇಶಕ್ಕೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ? ಬಿಹಾರ್ಗೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ? ಹಂಗೆ ಕರ್ನಾಟಕದ ಕನ್ನಡಿಗರು ಅವರು ಯಾವುದೇ ಭಾಷೆ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲಿ ಉತ್ತರ ಕೊಡ್ತಕ್ಕಂಥ ಸ್ವಭಾವವನ್ನ ಬೆಳೆಸ್ಕೊಳ್ಬೇಕು. ಇದು ಬೆಳೆಸ್ಕೊಂಡ್ರೆ ಕನ್ನಡದ ಅನಿವಾರ್ಯತೆ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿನ ನೀರು, ಆಹಾರ, ಗಾಳಿ ಸೇವಿಸಿದ ಮೇಲೆ ನಾವೆಲ್ಲ ಕನ್ನಡಿಗರೇ, ಎಲ್ಲರೂ ಕನ್ನಡಿಗರೇ. ಯಾವುದೇ ಭಾಷೆಯವರು ಇರಬಹುದು. ನೀವು ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡ್ಕೊಳ್ಳಿ, ಆದ್ರೆ ಹೊರಗಡೆ ಮಾತ್ರ ಕನ್ನಡ ಮಾತಾಡಿ, ಹೊರಗಡೆ ಮಾತ್ರ ಕನ್ನಡ ಮಾತಾಡಿ. ಅದನ್ನ ನೀವು ನಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಾವು ಕನ್ನಡಿಗರಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೇನೆ, ಬೇರೆ ಭಾಷೆಯಲ್ಲಿ ಮಾತಾಡಲ್ಲ. ಓದ್ಬೇಡಿ ಅಂತ ಹೇಳಲ್ಲ ನಾನು, ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳಕ್ ಹೋಗಲ್ಲ. ಆದ್ರೆ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಬೇರೆಯವ್ರ ಜೊತೆನಲ್ಲಿ. ಕರ್ನಾಟಕದಲ್ಲಿ ಬೇರೆ ಊರಿಗೆ ಹೋದಾಗ ಬೇರೆ ಭಾಷೆ ಮಾತಾಡಿ, ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಅಂತಕ್ಕಂಥ ಶಪಥವನ್ನ ಇಂದು ಮಾಡಬೇಕು. ಅದೇ ನಾವು ಕನ್ನಡ ನಾಡಿಗೆ ಸಲ್ಲಿಸ್ತಕ್ಕಂಥ ಗೌರವ, ಅಭಿಮಾನ, ಪ್ರೀತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಅಲ್ವೇನ್ರಿ ಒಟ್ಟಾಳಾಗದವ್ರ? ಅಷ್ಟು ಕೆಲಸ ಮಾಡೋಣ ಸಾಕು. ಅದು ಮಾಡಿದ್ರೆ ನಾವು ಕನ್ನಡಕ್ಕೆ ಗೌರವ ಕೊಟ್ಟಾಗ ಆಗ್ತದೆ. ಈ ಜಲ ಪ್ರೀತಿ ಇದನ್ನ ನಾವು ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ತಾಯಿ ಭಾಷೆ ಅಂತಕ್ಕಂಥ ಭಾವನೆ ಬರಬೇಕು. ನಮ್ಮ ಭೂಮಿ, ನಮ್ಮ ನೆಲ, ನಮ್ಮ ಗಡಿ ಪ್ರದೇಶ, ಇದಕ್ಕೆ ಕರ್ನಾಟಕ ದೇವರಾಜ ಅರಸರವರಿಗೆ ಮಾಜಿ ಮುಖ್ಯಮಂತ್ರಿಗಳು, ಅವರಿಗೆ ಬಡವರ ಬಂಧು, ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ನಾನು ಇದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ. ಯಾಕಂದ್ರೆ ನಾವು ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಕ್ಕಾಗಲ್ಲ. ಮತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಕೊಡೋದು ಸಿಂಡಿಕೇಟ್ ಸಭೆಯಲ್ಲಿ ತೀರ್ಮಾನ. ಯಾಕೆ ದೇವರಾಜ ಅರಸರವರಿಗೆ ಸಿಕ್ಕಿಲ್ಲ ಅನ್ನೋದು ಗೊತ್ತಿಲ್ಲ. ಬಹಳ ಜನಕ್ಕೆ ಡಾಕ್ಟರೇಟ್ ಕೊಟ್ಬಿಟ್ಟಿದ್ದಾರೆ. ಬಹಳ ಜನಕ್ಕೆ ಕರ್ನಾಟಕದಲ್ಲಿ ನನಗೂ ಡಾಕ್ಟರೇಟ್ ಕೊಡ್ತೀವಿ ಅಂತಂದ್ರು, ನಾ ಬೇಡ ಅಂತಂದೆ. ಅದರಿಂದ ಡಾಕ್ಟರೇಟು ಓದಿ ಪಡ್ಕೋಬೇಕು ಅಲ್ವಾ? ಆ ಜ್ಞಾನ ಇರಬೇಕು, ಆ ಜ್ಞಾನದ ವಿಕಾಸ ಇರಬೇಕು, ವಿದ್ವಾಂಸತೆ ಇರಬೇಕು. ಅದು ಇಲ್ಲದೆ ಹೋದ್ರೆ ನಾವು ಡಾಕ್ಟರೇಟ್ ತಗೊಂಡ ಪ್ರಯೋಜನ ಏನು? ಅದರಿಂದ ಖುಷಿಗೋಸ್ಕರ, ಶೋಕಿಗೋಸ್ಕರ ಡಾಕ್ಟರೇಟ್ ತಗೊಳ್ಳೋದಲ್ಲ. ಅದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರಿಂದ ದೇವರಾಜ ಅರಸರವರಿಗೆ ಮರಣೋತ್ತರ ಡಾಕ್ಟರೇಟ್ ಕೊಡಲಿಕ್ಕೆ ನಾನು ಮೈಸೂರು ಯೂನಿವರ್ಸಿಟಿಯವರ ಜೊತೆ ಮಾತಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಗೋವಿಂದ ಅವರು ಒಂದು ಹೇಳಿದರು, ದ್ವಿಭಾಷಾ ಸೂತ್ರ ಮಾಡಬೇಕು ಅಂತ ಹೇಳಿ. ಸೊ ಇದು ಪಾಲಿಸಿ ಡಿಸಿಷನ್ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಎಲ್ಲೂ ಘೋಷಣೆ ಮಾಡಿಲ್ಲ. ನಾನು ವೈಯಕ್ತಿಕವಾಗಿ ದ್ವಿಭಾಷಾ ಪರ ಇದ್ದೀನಿ. ವೈಯಕ್ತಿಕವಾಗಿ ನಾನು ಪರ ಇದ್ದೀನಿ. ಆದರೆ ಇದು ಭಾಷಾ ನೀತಿ ಆಗೋದ್ರಿಂದ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ತೀರ್ಮಾನ ಮಾಡಬೇಕಾಗುತ್ತೆ. ಈ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಒಂದು ಗೋವಿಂದು, ಈ MES ನವರು ಇದ್ದಾರಲ್ಲ, ಅವ್ರು ಸ್ವಲ್ಪ ಪುಂಡಾಟಿಕೆ ಮಾಡ್ತಾರೆ.
ನಾವು ಪುಂಡಾಟಿಕೆನೆಲ್ಲ ಮಟ್ಟ ಹಾಕ್ತೀವಿ. MESನವರು ಕೂಡ ಕನ್ನಡಿಗರು. ಈಗ ನೋಡಿ, ವಾಟಾಳ್ ನಾಗರಾಜ್ ಕಾಲದಲ್ಲಿ ಇದ್ರು ಅಂತ ಕಾಣಿಸುತ್ತೆ. ನಾನು MLA ಆದ್ಮೇಲೆ 83ರಿಂದ MLA ಆದ್ಮೇಲೆ 5 ಜನ MESನವ್ರು ಗೆದ್ದು ಬಂದಿದ್ರು. ಈಗ 0. ಅಷ್ಟರ ಮಟ್ಟಿಗೆ ಕರ್ನಾಟಕ ಕನ್ನಡದಲ್ಲಿ ಅಭಿವೃದ್ಧಿಯನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಟ್ ಯಾವುದೇ ಪುಂಡಾಟಿಕೆ ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಅದಕ್ಕೆ ಏನ್ ಬೇಕು ಸಹಾಯ ಏನ್ ಮಾಡಬೇಕು ಅದನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಅವರೆಲ್ಲ ಕನ್ನಡಿಗರು. ಆಮೇಲೆ ಮಹಾರಾಷ್ಟ್ರದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನಮಗೆ ಬೆಳಗಾವಿ ಸೇರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಮಹಾಜನ ವರದಿನೇ ಅಂತಿಮ. ಅವರು ಏನೇ ಮಾಡಿದ್ರು ಕೂಡ ನಾವು ಬೆಳಗಾವಿಯನ್ನ ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ. ಬೆಳಗಾವಿ ಕರ್ನಾಟಕದ ಭಾಗ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಾಕಪ್ಪ. 3:30 ಈ 3:45 ಇಷ್ಟನ್ನು ಹೇಳಿ ಇದು ಜಲ್ದಿ ಮುಗಿಸಬೇಕು ಅಂತ ಮೆಂಟಲ್ ಸೆಟಪ್. ಇದು ಜಾಸ್ತಿ ಮಾತಾಡಬೇಕು, 1 ಗಂಟೆ ಮಾತಾಡಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂಡ್ರೆ 1 ಗಂಟೆ ಮಾತಾಡ್ತೀವಿ. ಇಲ್ಲ 10 ನಿಮಿಷದಲ್ಲಿ ಮುಗಿಸ್ಬೇಕು ಅಂದ್ರೆ 10 ನಿಮಿಷದಲ್ಲೇ ಮುಗಿಸ್ತೀವಿ. ಅದರಿಂದ ಸೆಟಪ್ ಈಗ ಇದಾಗ್ಬಿಟ್ಟದೆ. ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದೇ ಒಂದು ಎಲ್ಲ ಒಕ್ಕೂಟದವರಿಗೆ ಶುಭಾಶಯಗಳನ್ನು ಕೋರಿ ನಿಮ್ಮ ಹೋರಾಟ ಯಾವಾಗಲೂ ಕೂಡ ಮಾಡಿ ಕನ್ನಡದ ಪರ ಹೋರಾಟ ಮಾಡತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಎಲ್ಲ ಸಹಕಾರ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಮತ್ತು ನಿಮ್ಗೆಲ್ಲರಿಗೂ ಕೂಡ ರಾಜ್ಯದ ಎಲ್ಲ ಜನರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.